ಇವತ್ತು ನೋಡ್ರಿ ರಾಗಿ ಹಾಕಿರೋದನ್ನ ತೋರಿಸ್ತೀನಿ. ನನ್ನ ಬಾಯಲ್ಲಿ ಒಂಥರ ಅಗ್ರುಕ್ ಬಿಟ್ಟು ಪದಗಳು ಕರೆಕ್ಟಾಗಿ ಅಷ್ಟಕ್ಕೆ ಬರ್ತಾಯಿಲ್ಲ ನೆಟ್ಗೆ. ಹಾಗಾಗಿ ಏನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ನೋಡಿ ಇದು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ರಾಗಿ ಗಿಡ. ರಾಗಿ ಪೈರು ಅಲ್ಲಲ್ಲಿ ಉಟ್ಕೊಂಡ್ಬಿಟ್ಟೈತೆ, ಕರೆಕ್ಟಾಗಿ ಬೆಳೆದಿಲ್ಲ. ಇದು ಯಾಕೋ ಏನೋ ಮಳೆ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಮಳೆನೂ ಆಲ್ಮೋಸ್ಟ್ ಇವ್ರು ಹಾಕ್ದಾಗ್ಲಿಂದ ಚೆನ್ನಾಗೈತೆ, ಆದರೂ ಬಂದಿಲ್ಲ. ಆದರೆ ರಾಗಿ ಮಾತ್ರ ನಮ್ಮ ಕಡೆ ಬೆಳಿತಾನೆ ಇರ್ತಾರೆ. ಯಾಕಂತಂದರೆ ಅದು ಡೈಲಿ ಫುಡ್ಡು, ಮುದ್ದೆ ಅನ್ನೋದು ಇರಲೇಬೇಕು ಊರಲ್ಲಿ. ಏನೋ ಈಗಿನ ಜನ್ರೇಷನ್ ತಿಂದಿದ್ರು ಒಂದು 40 ವರ್ಷ ಮೇಲಿರೋರೆಲ್ಲ ತಿಂತಾರೆ ಮುದ್ದೆನ. ಹಂಗಾಗಿ ಬೇಕೇ ಬೇಕು ನೋಡ್ರಿ. ಏನಂತಂದರೆ ಇದು ಯಾಕೋ ಅಷ್ಟಾಗಿ ಬೆಳೆದಿಲ್ಲ. ಇದು ಯಾರಾದರೂ ಇನ್ನೂ ಎಲ್ಲಾದರೂ ಹಾಕಿರ್ತಾರಲ್ವ, ಅದನ್ನು ಕಿತ್ತು ತಂದು ಮತ್ತೆ ಕಲಾಕಿ ಕಲಾಕ್ತಾರೆ, ಅವಾಗ ಬೆಳ್ಕೊಳುತ್ತೆ ಕರೆಕ್ಟಾಗಿ ಒದ್ದೆಯಾಗಿ. ಈಗ ಸದ್ಯಕ್ಕೆ ಅಷ್ಟಾಗಿ ಇಲ್ಲ. ಈ ಥರ ಬೆಳೀತಾರೆ ಅಂದರೆ ಮಳೆಗಾಲಕ್ಕೆ, ಇಲ್ಲಾಂತಂದರೆ ನೀರಾವರಿಲೂ ಬೆಳೀತಾರೆ ರಾಗಿನ. ಸೊ ಇದಿಷ್ಟು ರಾಗಿ ಪೈರ್ ಬಗ್ಗೆ. ನನಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಏನೋ ಹೇಳಬೇಕು ಅಂತ ಇದೆ, ಆದರೆ ನಾಲಿಗೆಯಲ್ಲಿ ಆ ಥರ ಆಗಿ ಕರೆಕ್ಟಾಗಿ ಪದಗಳು ಉಚ್ಚಾರಣೆ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.